ಒಂದು ತೀರಾ ಮಹತ್ವದ ಬೆಳವಣಿಗೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಸೇನೆಗಳ ಮುಖ್ಯಸ್ಥರನ್ನ ಕೂರಿಸಿಕೊಂಡು ಇವತ್ತು ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಈ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಬಹಳ ಕುತೂಹಲ ಇತ್ತು. ಈ ಮೀಟಿಂಗ್ ಅಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಯುದ್ಧದ ಕಾರ್ಮೋಡ ಏನು ಕವಿದಿತ್ತಲ್ವಾ, ಯುದ್ಧದ ಕಾರ್ಮೋಡ ಇನ್ನೇನು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ಮಾಡೇ ಬಿಡುತ್ತವೆ, ಭಾರತ ಪಾಕಿಸ್ತಾನದ ಮೇಲೆ ಆಕ್ರಮಣವನ್ನು ಮಾಡೇ ಬಿಡ್ತಾರೆ ಇನ್ನೂ ಒಂದು ವಿಚಾರ ಇತ್ತಲ್ಲ. ಸದ್ಯಕ್ಕಂತೂ ನಮಗೆ ಆ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೂರು ಸೇನೆಗಳಿಗೆ ಪ್ರಧಾನಿಯವರು ಫುಲ್ಲು ಫ್ರೀಡಮ್ ಕೊಡ್ತಾ ಇದ್ದಾರೆ. ನೋಡ್ರಪ್ಪ, ನೀವು ಏನು ಬೇಕಾದರೂ ಮಾಡಿ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಉಗ್ರಗಾಮಿಗಳು ಉಗ್ರ ನಿಗ್ರಹ ಆಗಬೇಕು ನನಗೆ. ನೀವು ದಾಳಿ ವಿಧಾನ, ಸ್ಥಳ, ಸಮಯ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಇಲ್ಲಿ ಪ್ರಧಾನಿಯವರು ಬಳಸಿರ್ತಕ್ಕಂಥ ಶಬ್ದ ಇದೆಯಲ್ಲ, ಅದು ಉಗ್ರರ ನಿಗ್ರಹ ಅಂತ. ಪಾಕಿಸ್ತಾನದ ಹೆಡೆಮುರಿ ಕಟ್ಟಿ ನೀವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿಬಿಡಿ, ಈ ಶಬ್ದಗಳು ಆ ಕಡೆಯಿಂದ ಬಂದಂತೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ, ನೀವು ಅವ್ರನ್ನ ಬಿಡಬೇಡಿ, ತಕ್ಕ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸೇ ತೀರ್ಬೇಕು ನೀವು ಅಂತ ಹೇಳಿದಾಗ ಆ ಒಂದು ಶಬ್ದ ಬಳಕೆ ಇದೆಯಲ್ಲ, ಅದು ಹೋಗ್ತಕ್ಕಂಥ ವಿಧಾನವೇ ಬೇರೆ, ಅದು ತಲುಪ್ತಕ್ಕಂಥ ಗುರಿನೇ ಬೇರೆ. ಇಲ್ಲಿ ಹೇಳ್ತಿರೋದೇನು, ಅಲ್ಲಿ ಹೇಗೆ ಪಾಕಿಸ್ತಾನ ಒಂದು ಪ್ರಾಕ್ಸಿ ವಾರನ್ನು ಮಾಡುತ್ತೋ, ತನ್ನ ಸೈನಿಕರನ್ನೇ ಉಗ್ರಗಾಮಿಗಳ ವೇಷದಲ್ಲಿ ಕಳುಹಿಸಿ ಭಾರತದಲ್ಲಿ ಅಮಾಯಕ ಪ್ರವಾಸಿಗರನ್ನ ಕೊಂದು ಬಿಸಾಕಿದವರು ಅವರು. ಅದೇ ರೀತಿಯಲ್ಲಿ ಭಾರತ ಮೋದಿಯವ್ರ ಕಡೆ ಏನು ಮೆಸೇಜ್ ಹೋಗ್ತಿದೆ ಅಂತ ಹೇಳಿದ್ರೆ, ಮುಕ್ತ ಸ್ವಾತಂತ್ರ್ಯವನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ, ಉಗ್ರ ನಿಗ್ರಹಕ್ಕೆ ಯಾವ ದಾಳಿ ವಿಧಾನ ಬೇಕಾದರೂ ತಾವು ಬಳಸ್ಕೊಳ್ಳಿ, ಯಾವ ಸಮಯ ಬೇಕಾದರೂ ಬಳಸ್ಕೊಳ್ಳಿ, ಪೂರ್ತಿ ಸ್ವಾತಂತ್ರ್ಯ ನಮ್ಮ ಕಡೆಯಿಂದ ಸರ್ಕಾರದ ಕಡೆ ತಮಗಿರುತ್ತೆ ಅಂತ ಹೇಳಿ ಮಹತ್ವದ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಕಾದು ನೋಡಿ ಹೊಡೆಯಿರಿ, ಆ ಸಮಯ ಯಾವುದು ಅಂತ ನೀವೇ ನಿರ್ಧಾರ ಮಾಡಿಕೊಳ್ಳಿ, ನೀವು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಗೂ ನಮ್ಮ ಬೆಂಬಲ ಇರುತ್ತೆ, ನಮಗೆ ಸೇನೆಯ ಸಾಮರ್ಥ್ಯದ ಬಗ್ಗೆ ಅಪಾರ ಮತ್ತು ಸಂಪೂರ್ಣ ನಂಬಿಕೆ ಇದೆ. ಪಹಲ್ಗಾಮ್ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದು ರಾಷ್ಟ್ರೀಯ ಸಂಕಲ್ಪ ಆಗಿದೆ. ಇಡೀ ರಾಷ್ಟ್ರ ಕೇಳ್ತಾ ಇದೆ ಇವತ್ತು, ಪಹಲ್ಗಾಮ್ ದಾಳಿಗೆ ನಮಗೊಂದು ಪ್ರತೀಕಾರ ಬೇಕು, ಅದಕ್ಕೊಂದು ಬದಲಿ ಬೇಕು ನಮಗೆ. ಅವ್ರು ಬಂದು ಹೊಡೆದು ಹೋದರೆ ನಾವು ಸುಮ್ಮನೆ ಇದ್ಬಿಟ್ರೆ ಹೇಗೆ? ಏನಾದರೂ ಮಾಡಬೇಕಲ್ವ ನಾವು ಅವ್ರಿಗೂ ಕೂಡ. ರಾಷ್ಟ್ರೀಯ ಸಂಕಲ್ಪ ಇದೆ, ಇದು ಏನು ಮಾಡ್ತಿರೋ ಮಾಡಿ ಅಂಥೇಳಿ ಇದೀಗ ಪ್ರಧಾನಮಂತ್ರಿಯವರು ಮೂರು ಸೇನೆಗಳ ಮುಖಂಡರುಗಳಿಗೆ ಹೇಳಿ ಕಳಿಸಿದ್ದಾರೆ. 1.5 ಗಂಟೆಗಳ ಕಾಲದ ಸಭೆಯಲ್ಲಿ ಈ ಸೂಚನೆ ಹೋಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮೂರು ಪಡೆಗಳ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು.